ಸ್ನೇಹಿತರೆ ನಮಸ್ಕಾರ. ನಿಮ್ಮ ಮನೆಯಲ್ಲಿ ಎಚ್ ಪಿ ಗ್ಯಾಸ್ ಕನೆಕ್ಷನ್ ಹಾಗೆಯೇ ಭಾರತ್ ಗ್ಯಾಸ್ ಕನೆಕ್ಷನ್ ಹೊಂದಿದ್ದೀರಾ ಅಂಥವರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಇದೇ ತಿಂಗಳು 16ನೇ ತಾರೀಕು ಕೊನೆಯ ದಿನಾಂಕ ಈ ಒಂದು KYCನ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ. ಇನ್ ಕೇಸ್ ನೀವೇನಾದರೂ ಈ ತಿಂಗಳು 16 ನೀವು ಈ ಒಂದು ಕೆಲಸನ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಮುಂದಿನ ತಿಂಗಳು ನಿಮ್ಮದು ಯಾವುದೇ ಗ್ಯಾಸ್ನ ಬುಕ್ಕಿಂಗು ಆಗಲ್ಲ, ಸ್ಟಾಪ್ ಆಗಿಬಿಡುತ್ತೆ. ಅಂದರೆ ನಿಮ್ಮ ಗ್ಯಾಸ್ ಕನೆಕ್ಷನ್ನೇ ಕಟ್ ಆಗಿಬಿಡುತ್ತೆ. ಈ ಒಂದು ಕೆಲಸನ ಕಂಪ್ಲೀಟ್ ಮಾಡಲೇಬೇಕು. ಏನಪ್ಪ ಕೆಲಸ ಅಂದರೆ ಈ KYCನ ಮಾಡೋದು ಹೇಗೆ? ನೀವು ಇಲ್ಲಿ ಯಾವುದೇ ಒಂದು ಏಜೆನ್ಸಿ ಮೂಲಕ ಹೋಗಿ ನೀವು KYC ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕುಳಿತು ಮೊಬೈಲ್ ಫೋನ್ ಮುಖಾಂತರ ಕೂಡ ಈ ಒಂದು ಕೆಲಸನ ಕಂಪ್ಲೀಟ್ ಮಾಡ್ಬೋದು. ನೀವು ಏಜೆನ್ಸಿ ಮುಖಾಂತರ ಮಾಡಲಿಕ್ಕೆ ಹೋದರೆ ಅಲ್ಲಿ ಕ್ಯೂ ನಿಲ್ಲಬೇಕಾಗ್ತದೆ. ಮನೆಯಲ್ಲೇ ಕುಳಿತು ಈ ರೀತಿ ಬಯೋಮೆಟ್ರಿಕ್ KYC ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತೇಳಿ ಸಂಪೂರ್ಣವಾಗಿ ಸಬ್ಮಿಟ್ ಮಾಡಿ ಫೈನಲ್ ಆಗಿ ಈ ರೀತಿ ಅಕ್ಲೈನ್ಮೆಂಟ್ ಬರೋ ತನಕ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೂ ಮೊದಲು ಸಣ್ಣದೊಂದು ರಿಕ್ವೆಸ್ಟು, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಸ್ನೇಹಿತರೆ, ನಿಮ್ಮ ಫೋನಲ್ಲಿ ಈ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ನೀವೇ KYC ಮಾಡ್ಕೋತೀನಿ ಅಂದರೆ ಅದರಲ್ಲೂ ಹಳೆ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇತ್ತೀಚಿನ ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಮೊದಲನೇ ಆ್ಯಪ್ ಬಂದು HP ಗ್ಯಾಸ್ ಹೊಂದಿರತಕ್ಕಂಥವ್ರು HP ಪೇ ಅಂತೇಳಿ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದೇ ರೀತಿ ಭಾರತ್ ಗ್ಯಾಸ್ ಕನೆಕ್ಷನ್ ಹೊಂದಿರತಕ್ಕಂಥವ್ರಿಗೆ ಮುಂದೆ ತೋರಿಸ್ಕೊಡ್ತೀನಿ. ಅವ್ರಿಗೂ ಕೂಡ ಒಂದು ಆ್ಯಪ್ ಇದೆ, ಅದು ಕೂಡ ಈ ಒಂದು ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ. BPCL ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಅಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಒಂದು ತೋರಿಸುತ್ತೆ, ಹಲೋ BPCL ಅಂತೇಳಿ. ಇಲ್ಲಿ ತುಂಬ ಆಪ್ಷನ್ಗಳಿದೆ, ನೀವು ಇದೊಂದು ಆ್ಯಪ್ನ ಮಾತ್ರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಲೋ BPCL ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಅದು ಇನ್ಸ್ಟಾಲ್ ಆಗುತ್ತೆ. ತದನಂತರ ಇವ್ರ ಜೊತೆ ನೀವು ಮತ್ತೊಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಆ ಆ್ಯಪ್ ಹೆಸರು ಬಂದು ಆಧಾರ್ ಫೇಸ್ ID ಅಂತ. ಈ ಒಂದು ಆ್ಯಪ್ನ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನೀವು ಭಾರತ್ ಗ್ಯಾಸ್ ಹೊಂದಿರಲಿ HP ಗ್ಯಾಸ್ ಹೊಂದಿರಲಿ ಆ ಎರಡು ಆ್ಯಪ್ಗಳನ್ನ ಯಾವ್ದಾದ್ರು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದ್ರ ಜೊತೆ ಈ ಒಂದು ಆ್ಯಪು ಇರಬೇಕಾಗ್ತದೆ. ಫೇಸ್ ಅಥೆಂಟಿಕೇಷನ್ ಮುಖಾಂತರ KYC ಮಾಡ್ತಿರೋದ್ರಿಂದ ಆಧಾರ್ ಫೇಸ್ ID ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ಈ ಎರಡು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ನಾನೀಗ HP ಗ್ಯಾಸ್ದು ಲೈವ್ ಆಗಿ ತೋರಿಸ್ಕೊಡ್ತೀನಿ ಯಾವ ರೀತಿ KYC ಮಾಡೋದಂತ. ನಾನು HP ಪೇನ ಓಪನ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ಇಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ಡ್ ಅಂತ ಎರಡು ಆಪ್ಷನ್ ಬರುತ್ತೆ. ನೀವು ಫಸ್ಟ್ ಟೈಮು ಈ ಒಂದು ಆ್ಯಪ್ನ ಓಪನ್ ಮಾಡ್ಕೊತಿರೋದ್ರಿಂದ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಇಲ್ಲಿ ಪಕ್ಕದಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಆಪ್ಷನಲ್ಲಿ ನೀವು ಆಲ್ರೆಡಿ ಕಸ್ಟಮರ ಅಥವಾ ಹೊಸ ಕಸ್ಟಮರ್ ಅಂತ ಕೇಳುತ್ತೆ. ಎಕ್ಸಿಟಿಂಗ್ ಕಸ್ಟಮರ್ ಅಂದರೆ ಈಗ ಆಲ್ರೆಡಿ ನಾನು ಈ ಒಂದು ಕನೆಕ್ಷನ್ ತೊಗೊಂಡಿರೋದ್ರಿಂದ ನಾನು ಹೊಸ ಕಸ್ಟಮರ್ ಆಗಲ್ಲ, ಹಳೆ ಕಸ್ಟಮರ್ ಅಂತ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಗ್ಯಾಸ್ ಕನೆಕ್ಷನ್ಗೆ ಹೊಂದಿರತಕ್ಕಂಥ ಫೋನ್ ನಂಬರ್ನ ಹಾಕಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಬೇರೆ ಫೋನ್ ನಂಬರ್ ತೊಗೊಳ್ಳಲ್ಲ, ಇಲ್ಲಿ ಸೇಮ್ ಅದೇ ಫೋನ್ ನಂಬರ್ನ ಕೊಟ್ಟು ಸಬ್ಮಿಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಒಂದು ಪಾಪ ಬರುತ್ತೆ, ಒಂದು OTP ಕೂಡ ಬರುತ್ತೆ. OTPನ ಹಾಕಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು. ನಂತರ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸ್ ಎಲ್ಲ ಅಲ್ಲಿ ಫೆಚ್ ಆಗುತ್ತೆ, ನಿಮ್ಮ ಫೋನ್ ನಂಬರ್ ಎಲ್ಲ. ಕೆಳಗಡೆ ಬಂದು ಲಾಸ್ಟ್ ನೇಮ್ನ ಹಾಕಬೇಕು. ಹಾಗೆಯೇ ಕೆಳಗಡೆ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಿಷ್ಟೇ ಇದರಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಬೇಕು. ಇನ್ ಕೇಸ್ ಈ ರೀತಿ ಬರುತ್ತೆ, ಇಲ್ಲಿ ನಾನು ಲಾಸ್ಟ್ ನೇಮ ಫಿಲ್ ಮಾಡಿಲ್ಲ, ಈಗ ಅಲ್ಲಿಗೆ ಒಂದು ಇನ್ಸಿಲ್ ಆಗ್ತಾಯಿದ್ದೀನಿ. ತದನಂತರ ಕೆಳಗಡೆ ಬಂದು ಸಬ್ಮಿಟ್ ಮಾಡ್ತಾಯಿದ್ದೀನಿ. ಯು ಹ್ಯಾವ್ ಎ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ವಿತ್ ದ HP ಪೇ ಅಂತ ಬರುತ್ತೆ. ನೆಕ್ಸ್ಟ್ ಪೇಜಲ್ಲಿ ಒಂದು ಪಿನ್ ಸೆಟ್ ಮಾಡ್ಕೊಳ್ಳಿ ಅಂತ. ಫಸ್ಟ್ ಟೈಮು ಇಲ್ಲಿ ಪಿನ್ ಸೆಟ್ ಮಾಡ್ಕೋತು ಅಂದರೆ ನೆಕ್ಸ್ಟ್ ಟೈಮು ನೀವು OTP ಇಲ್ದಂಗೆ ಕೂಡ ಲಾಗಿನ್ ಮಾಡ್ಕೋಬೋದು. ಈಗ ನಾನು 4 ಡಿಜಿಟು 2 ಕಾಲಮ್ ಕೂಡ ಹಾಕ್ತಾಯಿದ್ದೀನಿ. ಒಂದು ಡಿಜಿಟು ಹಾಕಿ ಈ ರೀತಿ ಸಕ್ಸಸ್ಫುಲ್ಲಾಗಿ ನಂದು ರಿಜಿಸ್ಟರ್ಡ್ ಆಯಿತು. ನಂತರ ಈಗ ಲಾಗಿನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ ಪಿನ್ ಹಾಕಿ ಲಾಗಿನ್ ಮಾಡ್ಕೋತಾ ಇದ್ದೀನಿ. ತದನಂತರ ಯಶಸ್ವಿಯಾಗಿ ಲಾಗಿನ್ ಆಗುತ್ತೆ. ಈ ರೀತಿ ಪರ್ಮಿಷನ್ ಕೇಳುತ್ತೆ, ಅಲೋ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ರೀತಿಯಾದಂಥ HPದ ಡ್ಯಾಶ್ಬೋರ್ಡ್ ಕಾಣುತ್ತೆ. ಇಲ್ಲೇ ನೋಡ್ಬೋದು ನೀವು HP ಗ್ಯಾಸ್ KYC ಅಂತ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಇನ್ ಕೇಸ್ ಅಲ್ಲಿ ಕಾಣಲಿಲ್ಲ ನಿಮಗೆ, ಇಲ್ಲಿ ಮೋರ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ಒಂದು ಈ ರೀತಿ ಓಪನ್ ಆಗ್ತದೆ. ಅಲ್ಲಿ HP ಗ್ಯಾಸ್ KYC ಅನ್ನೋ ಆಪ್ಷನ್ ಶೋ ಆಗ್ತಾ ಇದೆ ನೋಡಿ, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ತದನಂತರ ನೆಕ್ಸ್ಟಲ್ಲಿ ಈ ರೀತಿ ಒಂದು ಪಾಪಪ್ ಶೋ ಆಗ್ತದೆ. ಏನಪ್ಪ ಅಂದರೆ, ನೀವು ಬೆಳಕಿರೋ ಜಾಗದಲ್ಲಿ ನಿಂತ್ಕೊಂಡು ಈ ಒಂದು KYCನ ಪೂರ್ಣಗೊಳಿಸಿ. ಸನ್ ಗ್ಲಾಸ್ನ ಹಾಕಬೇಡಿ, ಹ್ಯಾಟ್ನ ಹಾಕಬೇಡಿ. ನಂತರ ಈ ರೀತಿ ರಿಸ್ಟ್ರಿಕ್ಷನ್ ಇರುತ್ತೆ, ಅದನ್ನು ಓದ್ಕೊಳ್ಳಿ. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಬಂದು ಫೇಸ್ ಕ್ಯಾಪ್ಚರ್ ಅಂತ ಇದೆ ನೋಡಿ, ಕ್ಯಾಪ್ಚರ್ ಫೇಸ್ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಸರ್ಕಲ್ ಶೋ ಆಗ್ತದೆ. ಇನ್ ಕೇಸು ಸರ್ವರ್ ಫೇಲ್ಯೂರ್ ಆಯಿತು ಅಂದರೆ ಮತ್ತೆ ಕೂಡ ಸೇಮ್ ಆ್ಯಪ್ನ ರೀ ಓಪನ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಓಪನ್ ಆಗುತ್ತೆ. ಮತ್ತೆ ಕೂಡ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಈಗ ಈ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಮೊದಲೇನು ಬರ್ತೋ ಅದೇ ಆಪ್ಷನ್ಗಳು ಬರುತ್ತೆ. ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಫೇಸ್ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಓಪನ್ ಆಗ್ತು. ಈ ಸರ್ಕಲ್ ಒಳಗೆ ಗ್ರೀನ್ ಬರೋ ರೀತಿ ಆ ಒಂದು ಯಾರ್ದು ಹೆಸರಲ್ಲಿ ಗ್ಯಾಸ್ ಇರುತ್ತೆ ಅವ್ರನ್ನ ನಿಲ್ಲಿಸಿ ಅವರ ಕಣ್ಣು ಬ್ಲಿಂಕ್ ಮಾಡಿದ್ರೆ ಸಾಕು, ಈ ರೀತಿ ಯಶಸ್ವಿಯಾಗಿ ಕಂಪ್ಲೀಟ್ ಆಗುತ್ತೆ ನಿಮ್ಮದು KYC. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ KYC ಆಲ್ರೆಡಿ ಡನ್ ಫಾರ್ ದಿಸ್ ಕನ್ಸ್ಯೂಮರ್ ಅಂತ. ಅಂದರೆ ಆಲ್ರೆಡಿ KYC ಆಗಿದೆ, ನೀವು ಮತ್ತೆ ಮಾಡ್ಲಿಕ್ಕೆ ಹೋದರೆ ತೊಗೊಳ್ಳಲ್ಲ. ಈ ರೀತಿ ನಿಮ್ಮದು KYC ಆಗಿದ್ರೆ ನೋ ಪ್ರಾಬ್ಲಮ್ಮು. ಆಗಿಲ್ಲ ಅಂದರೆ ಇನ್ ಕೇಸು ಇಲ್ಲಿ ಈ KYC ನಾಟ್ ವೆರಿಫೈಡ್ ಅಂತ ತೋರಿಸ್ತಾ ಇದೆಯಲ್ಲ, ಆ ಒಂದು ಜಾಗದಲ್ಲಿ ಈ KYC ವೆರಿಫೈಡ್ ಅಂತ ತೋರಿಸುತ್ತೆ. ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮೇನ್ ಪೇಜ್ಗೆ ಬನ್ನಿ. ಅಲ್ಲಿ ಮೇಲ್ಗಡೆ ಸ್ಕ್ರೋಲ್ ಆಗ್ತಾಯಿದೆ ನೋಡ್ಬೋದು. 2/2/2024 ಈ ಒಂದು ಪರ್ಟಿಕ್ಯುಲರ್ ಕನ್ಸ್ಯೂಮರ್ದು ಈ KYC ಆಗಿದೆ ಅಂತೇಳಿ ಸ್ಕ್ರೋಲ್ ಆಗ್ತಾ ಇರ್ತದೆ. ಇಂಥವರು ಈ KYC ಮಾಡೋ ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮೇಲ್ಗಡೆ ಫೋಟೋ ಇದೆ ಕಾರ್ನರಲ್ಲಿ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ KYC ಇನ್ಫೋ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ KYC ಸ್ಟೇಟಸ್ಸು ವೆರಿಫೈಡು, ಹಾಗೆಯೇ KYC ಸ್ಟೇಟಸ್ ಬಂದು ಅಪ್ರೂವ್ಡ್ ಈ ರೀತಿ ತೋರಿಸುತ್ತೆ.
ಇದು ಎಚ್ ಪಿ ಗ್ಯಾಸ್ನವ್ರಿಗಾಯಿತು. ಈಗ ಭಾರತ್ ಗ್ಯಾಸ್ನವ್ರಿಗೆ ಯಾವ ರೀತಿ ಮಾಡೋದಂತ ಅದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡೋದು ನೋಡಿ ಸ್ನೇಹಿತರೆ. ನೀವು ಅದನ್ನು ಕೂಡ ಸೇಮ್ ಯಾವಾಗ ಹಲೋ BPCL ಹಾಗೆಯೇ ಆಧಾರ್ ಫೇಸ್ ID ಎರಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಿ. ಈಗ ನೀವು ಹೋಮ್ ಪೇಜ್ಗೆ ಬಂದುಬಿಡಬೇಕು. ಈಗ ಅದರಲ್ಲಿ ನೀವು ಆಧಾರ್ ಫೇಸ್ ID ಓಪನ್ ಮಾಡ್ಕೋಬೇಡಿ. ಹಲೋ BPCL ಅಂತ ಆ್ಯಪ್ ಇದೆ ನೋಡಿ, ಆ ಒಂದು ಆ್ಯಪ್ನ ಮಾತ್ರ ನೀವು ಓಪನ್ ಮಾಡ್ಕೋಬೇಕಾಗ್ತದೆ. ಆಧಾರ್ ಫೇಸ್ ID ಅನ್ನೋದು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗುತ್ತೆ, ಅದನ್ನೇನು ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾನು ಹಲೋ BPCL ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡಿದ್ದ ನಂತರ ಈ ರೀತಿಯಾದಂಥ ಇಂಟರ್ಫೇಸು ನಿಮಗೆ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ಸಿಂಪಲಾಗಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಲ್ಯಾಂಗ್ವೇಜ್ ಕೇಳುತ್ತೆ, ನೀವು ಕನ್ನಡ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಲ್ಯಾಂಗ್ವೇಜ್ ಅಂತ ಮಾಡ್ಕೊತಾ ಇದ್ದೀನಿ. ನಂತರ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ನಿಮ್ಮದು KYC ಮಾಡಲಿಕ್ಕೆ ಆಪ್ಷನ್ಗಳನ್ನ ಹುಡುಕ್ತಾಗ ಈ ಒಂದು ಆ್ಯಪ್ನಲ್ಲಿ ಶೋ ಆಗ್ತಾಯಿಲ್ಲ ನೋಡ್ಬೋದು. ಇವಾಗ ನೀವು ಏನು ಮಾಡಬೇಕು ಅಂದರೆ ಸೈನ್ ಇನ್ ಮಾಡ್ಕೋಬೇಕು ಅಂದರೆ ಮೇಲ್ಗಡೆ ಹೋಗಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ತದನಂತರ ನೀವು ಯಾವುದು ಈ ಒಂದು ಭಾರತ್ ಗ್ಯಾಸ್ ಕನೆಕ್ಷನ್ಗೆ ಫೋನ್ ನಂಬರ್ ಕೊಟ್ಟಿದ್ದೀರೋ ಅದೇ ಒಂದು ಫೋನ್ ನಂಬರ್ನ ಕೊಟ್ಟು ನೀವಿಲ್ಲಿ ಲಾಗಿನ್ ಮಾಡ್ಕೋಬೇಕಾಗ್ತದೆ. ನಾನೀಗ ಫೋನ್ ನಂಬರ್ ಹಾಕ್ತಾಯಿದ್ದೀನಿ. ಫೋನ್ ನಂಬರ್ ಹಾಕಿದ ನಂತರ ಕೆಳಗಡೆ ಕನ್ಸಲ್ಟ್ ಬಾಕ್ಸ್ ಇದೆ, ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಬೇಕು. ನಂತರ ಗೆಟ್ OTP ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನೀವು ಕೊಟ್ಟಿರೋ ಒಂದು ರಿಜಿಸ್ಟರ್ ಆಗಿರೋ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. OTPನ ಹಾಕಿ ಸಬ್ಮಿಟ್ ಮಾಡಿ. ಸೇಮ್ HB ಗ್ಯಾಸ್ ರೀತಿ ಇಲ್ಲೂ ಕೂಡ 4 ಡಿಜಿಟ್ ಪಿನ್ನ ಸೆಟ್ ಮಾಡ್ಕೊಳ್ಳೋಕೆ ಹೇಳುತ್ತೆ. ಮುಂದೆ ನೀವು OTP ಬೇಕಾಗಿಲ್ಲ, ಕೇವಲ ಈ ಒಂದು ಪಿನ್ ಹಾಕ್ಕೊಂಡು ನೀವು ಈ ಒಂದು ಆ್ಯಪ್ನ ಲಾಗಿನ್ ಮಾಡಿಕೊಂಡು ಏನಾದರೂ ಬುಕ್ಕಿಂಗ್ ಮಾಡೋದಿತ್ತು ಅಂದರೆ ಇದೇ ಒಂದು ಆ್ಯಪ್ನಲ್ಲಿ ಬಂದು ನೀವು ಬುಕ್ಕಿಂಗ್ನು ಕೂಡ ಮಾಡ್ಬೋದು. ಈಗ ಯಶಸ್ವಿಯಾಗಿ ನಂದು ಲಾಗಿನ್ ಆಯಿತು ಸ್ನೇಹಿತರೆ. ಇವಾಗ ನೀವು ಈ KYC ಮಾಡಬೇಕು ಅಂದರೆ ಮೇಲ್ಗಡೆ ಸರ್ಚ್ ಬಾರ್ ಕಾಣ್ತಾ ಇದೆ ನೋಡಿ, ಆ ಒಂದು ಸರ್ಚ್ ಬಾರ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಸರ್ಚ್ ಬಾರಲ್ಲಿ ಹೋಗಿ ನೀವು ಟೈಪ್ ಮಾಡಿ KYC ಅಂತ ಹೇಳಿ ಟೈಪ್ ಮಾಡಬೇಕು. ನಂತರ ಅಲ್ಲಿ ಸರ್ಚ್ ಆಗ್ತಾಯಿದೆ ನೋಡ್ಬೋದು KYC ಅಂತ. ನಂತರ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಬರುತ್ತೆ, ಅದನ್ನ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ತದನಂತರ ಈ ರೀತಿ ಡೈರೆಕ್ಟಾಗಿ ಕ್ಯಾಮ್ರಾ ಓಪನ್ ಆಗುತ್ತೆ. ಈಗ ಸರ್ಕಲ್ ಒಳಗೆ ಆ ಒಂದು ಪರ್ಟಿಕ್ಯುಲರ್ ಕನ್ಸ್ಯೂಮರ್ನ ನಿಲ್ಲಿಸಿ ಅವರು ಆ ರೀತಿ ಫೇಸ್ನ ಅಥೆಂಟಿಕೇಷನ್ ಮಾಡಬೇಕು. ಕಣ್ಣನ್ನು ಬ್ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಫೇಸ್ ಡಿಟೆಕ್ಟ್ ಆಗುತ್ತೆ. KYC ಜಸ್ಟ್ 2 ಮಿನಿಟ್ಸಲ್ಲೇ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಬಯೋಮೆಟ್ರಿಕ್ KYC ಸಕ್ಸಸ್ಫುಲಿ ಸಬ್ಮಿಟೆಡ್ ಅಥವಾ ಅಪ್ಡೇಟೆಡ್ ಅಂತ ಬರುತ್ತೆ. ಈ ರೀತಿಯಾಗಿ ನೀವು ಮನೆಯಲ್ಲೇ ಕುಳಿತು ಈ 2 ಗ್ಯಾಸ್ ಕನೆಕ್ಷನ್ನ ಹೊಂದಿರತಕ್ಕಂಥವರು ಈಸಿಯಾಗಿ KYC ಅಪ್ಡೇಟ್ನ ಮಾಡ್ಬೋದು ಸ್ನೇಹಿತರೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದರೆ ತುಂಬ ಹಳೆ ಫೋನ್ಗಳಿಗೆ ಈ 2 ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಮಾಡ್ಲಿಕ್ಕೆ ಹೋದಾಗ ಎರರ್ ಬರುತ್ತೆ, ಅಂದರೆ ತಗೊಳ್ಳಲ್ಲ. ಇತ್ತೀಚಿನ ಮೊಬೈಲ್ ಫೋನ್ಗಳು 2-3 ಇಯರ್ ಒಳಗಿರ್ತಕ್ಕಂಥ ಮೊಬೈಲ್ ಫೋನ್ನ ಬಳಸ್ಕೊಂಡು ಆಂಡ್ರಾಯ್ಡ್ ಫೋನ್ಗಳನ್ನ ಬಳಸ್ಕೊಂಡು ನೀವು KYCನ ಕಂಪ್ಲೀಟ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ಮೇನ್ ಪೇಜ್ಗೆ ಬಂದಾಗ ಅಲ್ಲಿ ತೋರಿಸ್ತಾ ಇದೆ ನೋಡಿ, KYC ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ತೋರಿಸ್ತದೆ. ಈ ರೀತಿ ತೋರಿಸ್ಬೇಕು. ಈ ರೀತಿ ಆಯಿತು ಅಂದರೆ 100% ಆಗಿದೆ ಅಂತ ಅರ್ಥ. ಇದಿಷ್ಟು ಸ್ನೇಹಿತರ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಇಷ್ಟು ಹೇಳಿ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.